CM ಅವರ ವಿಶೇಷ ಸರ್, ಮುಖ್ಯಮಂತ್ರಿಗಳ ವಿಶೇಷ. ನಾನು ಐ ಶುಡ್ ಥ್ಯಾಂಕ್ ಅವರ್ ಆನರಬಲ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಜಿ. ಇವತ್ತು ಬೆಳಗ್ಗೆ 30 ಲಕ್ಷ ವೆಚ್ಚದ ಒಂದು ರಸ್ತೆಗೆ ಆಲಹಳ್ಳಿನಲ್ಲಿ ಭೂಮಿ ಪೂಜೆ ಮಾಡಿದೆ. ಪರಿಪೂರ್ಣವಾಗಿ ಆ ರಸ್ತೆ ಈ ಎಂಡಿಂದ ಆ ಎಂಡ್ವರೆಗೂ ಕೂಡ CC ರೋಡ್ CC ಚರಂಡಿ ಆಗುತ್ತೆ. KRIDLನವರು ಇದನ್ನ ನಿರ್ವಹಣೆ ಮಾಡ್ತಾರೆ. ಹಾಗೆ ಹುಬ್ಳಿಪುರದಲ್ಲಿ ಗ್ರಾಮ ಪರಿಮಿತಿನಲ್ಲಿ ನಾನು ಹೋದಾಗ SCPದು ಆಗಿತ್ತು, ಬಟ್ ಬೇರೆ ಬೀದಿಗಳಾಗಿರಲಿಲ್ಲ. ಯಾಕಂದ್ರೆ SCP TSPಗೆ ವಿಶೇಷ ಅನುದಾನ ಬಂದ್ಬಿಡುತ್ತೆ, ಅದರಿಂದ ಅವ್ರಿಗೆ ಅವಕಾಶ ಆಗಿತ್ತು. ಇತರ ವೀರಶೈವ ಬೀದಿ, ಹಾಲುಮತಸ್ಥರ ಬೀದಿಗೆ ಅವಕಾಶ ಆಗಿರಲಿಲ್ಲ. ಹಾಗಾಗಿ ಆ 2 ಬೀದಿಗಳು ಒಳಗೊಂಡಂತೆ 20 + 10 30 ಲಕ್ಷ ಹುಬ್ಳಿಪುರದಲ್ಲೂ ಕೂಡ ಪೂಜೆ ಮಾಡ್ತೀವಿ. ಈಗ ನೆಕ್ಸ್ಟ್ ವಿಲೇಜ್ ಅಲ್ಲಿ ಕುಂತೂರು ಗ್ರಾಮದ ಪರಿಮಿತಿ, ವಿಶೇಷವಾಗಿ ಅದು ದೇವಸ್ಥಾನದಿಂದ ಎಲ್ಲರೂ ಕೂಡ ಬಹುತೇಕ ಹೇಳ್ತಾ ಇದ್ರು, ವೀರಶೈವ ಸಮಾಜದವರು. ನಾನು ಕ್ಯಾನ್ವಾಸ್ ಬಂದಲ್ಲಿ ಹೇಳ್ತಿದ್ರು, ಒಬ್ರು ತಾಯಿ ಹೇಳುದು, ಮಹಿಳಾ ಮತದಾರರು ಯಾಕಂದ್ರೆ ಅತ್ತಾಗೆ ಮಾಡ್ತಾರೆ, ನಮ್ಮ ಬೀದಿ ಕಡೆ ಮಾಡೋದೇ ಇಲ್ಲ. ಓಟ್ ಕೇಳಕ್ ಮುನ್ನ ನಾನು ಹೇಳ್ತಾ ಇದ್ರು, ನಾನು ಗೆಲುವು ಆಗಿರ್ಲಿಲ್ಲ. ನಾನು ಅದನ್ನ ಕೇಳಿಸ್ಕೊಂಡಿದ್ದೆ, ಅವ್ರು ಹೇಳಿದ್ದನ್ನು ನೆನ್ಪಿಟ್ಕೊಂಡು ಈ ಬಾರಿ ವೀರಶೈವರ ಬೀದಿಗೂ ಕೂಡ ಈ ಅಭಿವೃದ್ಧಿಗಳನ್ನ ಮಾಡುವಂಥದ್ದಕ್ಕೆ ಪ್ರಸ್ತಾವನೆ ಸರ್ಕಾರ ಮುಂದಿಟ್ಟೆ. ಸರ್ಕಾರ ಅದಕ್ಕೆ ಅನುಮೋದನೆ ಕೊಟ್ಟಿದೆ. ಆ ಪೈಕಿನಲ್ಲಿ ಈ ವೀರಶೈವರ ಬೀದಿ ಪರಿಪೂರ್ಣವಾಗಿ ಎಲ್ಲ ಕಾನೂನು ಕವರ್ ಆಗುತ್ತೆ. ಇತರ ಬೀದಿ ಕನೆಕ್ಟಿವಿಟಿ ಸಿಗುತ್ತೆ. 30 ಲಕ್ಷ ರೂಪಾಯಿ ಅಲ್ಲಿಗೂ ಕೂಡ ಕೊಟ್ಟಿದೆ. ಹಾಗೆ ಇವತ್ತು ಪರಿಶಿಷ್ಟ ವರ್ಗ ST ಮಧ್ಯಾಹ್ನ ನಂತರ ಹರಳೆ 35 lakhs ಪರಿಶಿಷ್ಟ ವರ್ಗದ ನಾಯಕರ ಬೀದಿ. ಕೆಂಪನಪಾಳ್ಯ ಪರಿಶಿಷ್ಟ ವರ್ಗ ನಾಯಕರ ಬೀದಿ 35 ಲಕ್ಷ. ಹಾಗೆ ಮೊಳಕಟ್ಟೆ ನೊಮಡಿಕ್ ಟ್ರೈಬಲ್ ವಿಲೇಜ್, ಅಲ್ಲಿಗೆ 35 ಲಕ್ಷ ಇವತ್ತು. ಹಾಗೆ ಟಗರ್ಪುರದಲ್ಲಿ ಈಗ ಗ್ರಂಥಾಲಯ ಉದ್ಘಾಟನೆ ಮಾಡಿದ್ದೀವಿ. 10+10 ಅದು ಹಿಂದೆ ಹಳೆ ಕಟ್ಟಡ, ಅದು 10 ಲಕ್ಷಕ್ಕೆ ಟೆಂಡರ್ ಆಗಿ ಪೂರ್ಣ ಆಗಿದ್ರು. ಅದಕ್ಕೆ 10 ಲಕ್ಷ ಕೊಟ್ಟು ಮಾಡಿಸಿದ್ರು, ಪೂರ್ಣ ಮಾಡಿಸಿದ್ರು. ಅದು ಇವತ್ತಿನ ಚಿಲುಕವಾಡಿ ಇಲ್ಲಿಗೆ 67 ಲಕ್ಷ ಇದು ಬಿಲೋ ಹೋಗಿರೋದ್ರಿಂದ 67 ಲಕ್ಷಕ್ಕೆ ಇದು ಟೆಂಡರ್ ಭಾಗ ಹೋಗ್ತಾರೆ. ಮತ್ತೆ ಕುನ್ಗಳ್ಳಿನಲ್ಲಿ ಶಾಲಾ ಕಟ್ಟಡದ ಉದ್ಘಾಟನೆ ಹಿಂದೆ ಭೂಮಿ ಪೂಜೆ ಮಾಡಿತ್ತು. ಅದು 29 ಲಕ್ಷದ ಕಟ್ಟಡದ ಉದ್ಘಾಟನೆಯನ್ನು ಇವತ್ತು ನಾನು ಮಾಡಲಿದ್ದೆ. ಹೀಗೆ 3+6 9 ಕಾಮಗಾರಿಗಳಿಗೆ ಇವತ್ತು ಅವಕಾಶ ಕೊಡ್ತೇನೆ. ಇನ್ನೊಂದು ಟೆಂಡರ್ ಆಗಿದೆ, ಅದನ್ನ ಇನ್ನೂ ಕೂಡ ಅವರಿಗೆ ಟೆಂಡರ್ದಾರರಿಗೆ ಅದು ಆದೇಶ ಕೊಟ್ಟಿಲ್ಲ. ಅದನ್ನ ಇನ್ನೊಮ್ಮೆ ಬಂದಾಗ ಅದನ್ನ ಮಾಡುವಂಥದ್ದಕ್ಕೆ ಮುಂದಾಗ್ತೇನೆ. ಹಾಗಾಗಿ ಇಷ್ಟು ಕಾಮಗಾರಿಗಳು ಈ ದಿವಸ ನಮ್ಮ ಪಕ್ಷದ ಸರ್ಕಾರದ ಒಂದು ಅನುದಾನದಲ್ಲಿ ಈ ಕಾಮಗಾರಿಯನ್ನು ಪೂಜೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದರ ಉದ್ದೇಶ ಏನು ಅಂದ್ರೆ, ಜನ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವ, ಒಂದು ಪರಮೇಶ್ವರ ಅಧ್ಯಕ್ಷತೆ, ಇಂದು ಮಾನ್ಯ DK ಶಿವಕುಮಾರ್ ಅವರ ಮುಖ್ಯಮಂತ್ರಿತ್ವ ಮತ್ತು ಹರಿಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸರ್ಕಾರ ಮುಂದುವರಿತಾ ಇದೆ. ಉತ್ತಮವಾದ ರೀತಿಯಲ್ಲಿ ಜನಪರ ಕಲ್ಯಾಣ ಕಾರ್ಯಕ್ರಮಗಳು, ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಕಾರ್ಯಕ್ರಮಗಳು ನಡೆಯಲಿಕ್ಕೆ ಹೊತ್ತು ನಮ್ಮ ಜನ ಸರ್ಕಾರದ ಅವಕಾಶ. ನಾನು ಪೂರ್ಣ ಹಾಕಿ 19 ವರ್ಷದ ನಂತರ 3ನೇ ಬಾರಿ ಶಾಸಕನಾಗಿರ್ತಕ್ಕಂಥ